ಹಾಗೆ ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ ಕೊನೆಗೆ ಲಾಸ್ಟ್ ಮ್ಯಾಚಲ್ಲಿ ಸಮಾಧಾನಕರ ಗೆಲುವು ಅಂತ ಹೇಳಿ ಮುಂಬೈ ವಿರುದ್ಧ 11 ರನ್ಗಳ ಒಂದು ಭರ್ಜರಿ ಗೆಲುವು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಭರ್ಜರಿ ಗೆಲುವು ಅಂತಲೇ ಡೌಟ್ ನನಗೆ, ಯಾಕಂತಂದರೆ ಸಮಾಧಾನಕರ ಗೆಲುವು ಅಂತಲೇ ಹೇಳ್ತೀನಿ. ಯಾಕಂದರೆ 199 ರನ್ ಹೊಡೆದ್ಬಿಟ್ಟು 11 ರನ್ನಿಂದ ಗೆದ್ದಿದ್ದಾರೆ ಅಂತಂದರೆ 188 ರನ್ಸ್ಗಳನ್ನ ಹೊಡೆಸ್ಕೊತಾರೆ. ಅಂದರೆ ಬಾಲಿಂಗ್ ಯಾವ ಮಟ್ಟಕ್ಕಿದೆ ಅಂತ ನೀವೇ ತಿಳ್ಕೊಂಬಿಡಿ. ಸಿಕ್ಕಾಪಟ್ಟೆ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಬಾಲಿಂಗ್ ಮಾಡಿದ್ದಾರೆ ಈ ಸೀಸನಲ್ಲಂತೂ. ಯಾಕಂತಂದರೆ ಅಂಥ ಒಂದು ಬಾಲರೇ ಯಾರು ಇಲ್ಲ ಗುರು ಅಲ್ಲಿ. ರೀಸೆಂಟಾಗಿ ನೋಡಿದ್ರೆ ಒಂದು 2-3 ಮ್ಯಾಚಲ್ಲಿ ಸ್ನೇಹ ರಾಣ ಅವರು ಸ್ವಲ್ಪ ಡೀಸೆಂಟಾಗಿ ಬಾಲ್ ಮಾಡ್ತಿದ್ದಾರೆ ಬಿಟ್ಟರೆ ಇನ್ನು ಯಾವ ಬಾಲರು ಅಷ್ಟೇ, ಅದು ಸ್ಪಿನ್ ಬೌಲಿಂಗ್ ಆದರೂ ಆಗಿರ್ಬೋದು, ಪೇಸರ್ ಆದರೂ ಆಗಿರ್ಬೋದು, ಒಂದು ಇವ್ರ ಮೇಲೆ ನಂಬಿಕೆ ಇಡ್ಬೋದು ಅಂಥ ಬೌಲರ್ ಇಲ್ಲವೇ ಇಲ್ಲ ನಮ್ಮಲ್ಲಿ ಇವಾಗ. ಬಟ್ ಅದು ಲಾಸ್ಟ್ ಸೀಸನ್ ಅದು ಹೆಂಗೆ ಗೆದ್ರೋ ಗೊತ್ತಿಲ್ಲ. ಓನ್ಲಿ ಸ್ಪಿನ್ನರ್ಗಳಿಂದನೇ ಗೆದ್ದಿರೋವಂಥದ್ದು, ಜೊತೆಗೆ ಆಲ್ರೌಂಡರ್ಗಳಿದ್ರಲ್ಲ, ಅದರಿಂದನೇ ಮ್ಯಾಚ್ ಅಂದರೆ ಕಪ್ನ ಗೆದ್ದಿರೋವಂಥದ್ದು. ಬಟ್ ಖಂಡಿತವಾಗ್ಲೂ ಬೌಲಿಂಗ್ ವಿಚಾರದಲ್ಲಿ ವರ್ಕ್ ಮಾಡಲೇಬೇಕು RCB ಮ್ಯಾನೇಜ್ಮೆಂಟು. ಅದು ವುಮೆನ್ಸ್ ಇದರಲ್ಲಿ ಆ್ಯಕ್ಚುಲಿ ನೋಡೋಕೋದ್ರೆ ಮೆನ್ IPL ಅಲ್ಲೂ ಕೂಡ ಅಷ್ಟೇ. ನಮ್ಮದು ಬಾಲಿಂಗೇ ಸಮಸ್ಯೆ ಇದೆ. ಬ್ಯಾಟಿಂಗಲ್ಲಿ ಸ್ವಲ್ಪ ಡೀಸೆಂಟಾಗಿದ್ರೂ ಬಾಲಿಂಗ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. WPL ಆಗಿರ್ಬೋದು, IPL ಆಗಿರ್ಬೋದು. ಬಟ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಿದ್ರೆ ಟಾಸ್ ಗೆದ್ದಂಥ ಹರ್ಮನ್ಪ್ರೀತ್ ಕೌರ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ RCB ವುಮೆನ್ಸ್ ತಂಡಕ್ಕೆ. ಫಸ್ಟು ಬ್ಯಾಟಿಂಗ್ ಇಳಿಸ್ತಾರೆ. ಇಲ್ಲಿ RCB ತಂಡದಿಂದ 3 ಚೇಂಜಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಹೇದರ್ ಗ್ರಾಮ್ ಅವರು ಮತ್ತು ಪ್ರೇಮ್ ರಾವತ್, ಜೋಶಿತಾ ವಿಜೆ ಅವ್ರನ್ನ ಒಳಗಡೆ ಕರ್ಕೊಂಬರ್ತಾರೆ. ರಾಘವಿ ಬಿಸ್ತ್, ಚಾರ್ಲಿ ಡೀನ್ ಆ್ಯಂಡ್ ರೇಣುಕಾ ಸಿಂಗ್ ಅವರ ಒಂದು ಜಾಗದಲ್ಲಿ. ಬಟ್ ಒಂದು ವಿಚಾರ ಏನು ಅಂತಂದರೆ ಇಲ್ಲಿ ಹೈದರ್ ಗ್ರಾಮ್ ಅವ್ರು ಬಿಟ್ಟರೆ ಪ್ರೇಮ ರಾವತ್ ಅವರು ಬೌಲಿಂಗು ಮಾಡಲಿಲ್ಲ, ಬ್ಯಾಟಿಂಗು ಮಾಡಲಿಲ್ಲ. ಜೋಶಿತಾನೂ ಅಷ್ಟೇ, ಬೌಲಿಂಗು ಮಾಡಲಿಲ್ಲ, ಬ್ಯಾಟಿಂಗು ಮಾಡಲಿಲ್ಲ. ಅಟ್ಲೀಸ್ಟ್ ಬೌಲಿಂಗಲ್ಲಾದರೂ ಕೊಡ್ತಾರೆ ಅಂತಂದರೆ ಅದು ಕೂಡ ಕೊಟ್ಟಿಲ್ಲ. ಪ್ರೇಮ್ ರಾವತ್ಗಾದ್ರೆ ಆಗಿರ್ಬೋದು, ಜೋಶಿತಾ ಅವ್ರಿಗೂ ಕೂಡ ಬೌಲಿಂಗ್ ಕೊಡಲಿಲ್ಲ. ಹೇದರ್ ಗ್ರಾಮ್ ಅವ್ರಿಗೆ ಮಾತ್ರ ಒಂದು ಬೌಲಿಂಗಲ್ಲಿ ಅವಕಾಶ ಕೊಟ್ಟರು. ಬಟ್ ಅವರು ಕೂಡ ಸರಿಯಾಗಿ ಬಡಿಸ್ಕೊಂಡ್ರು. ಆಲ್ಮೋಸ್ಟ್ ಎಲ್ಲಿ 4 ಓವರ್ಗೆ 47 ರನ್ನು, 1 ವಿಕೆಟ್. ಅದು ಲಾಸ್ಟಲ್ಲಿ ಬಂದಿರೋವಂಥದ್ದು. ಅದೇ ಏನು ವರ್ಕೌಟ್ ಆಗಿಲ್ಲ ಈ ಸಾರಿ RCB ಅಂತ ಬಂದಾಗ. ಬೆಂಚ್ ಸ್ಟ್ರೆಂತ್ ಇಲ್ಲ ಆ್ಯಂಡ್ ಅದೇ ಪ್ಲೇಯರ್ಸ್ಗಳು ಇಂಜುರಿಯಿಂದ ಎಲ್ಲೋ ಸ್ವಲ್ಪ ಹೊಡೆತ ಬಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB ತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟೇ ಕೊಟ್ಟರು ನಮ್ಮ ಸ್ಮೃತಿ ಮಂದನಾದ್ರು ಆಗಿರ್ಬೋದು ಆ್ಯಂಡ್ ಮೇಘನಾ ಅವರು. ಮೇಘನಾ ಅವ್ರನ್ನ ಯಾಕೆ ಸ್ಟಾರ್ಟಿಂಗಿಂದ ಆಡಿಸ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ 27 ರನ್ ಇನ್ 13 ಬಾಲು. ಇವತ್ತೂ ಅಷ್ಟೇ 26 ರನ್ 13 ಬಾಲ್ಗೆ ಒಂದು ಒಳ್ಳೆ ಸ್ಟಾರ್ಟೇ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಸ್ಪಿನ್ನರ್ಗಳಿಗೆ ತುಂಬ ಚೆನ್ನಾಗಿ ಆಡ್ತಾರೆ. ಪವರ್ ಪ್ಲೇನಲ್ಲಿ ಯೂಸ್ ಮಾಡ್ಕೊಬೇಕು ಅಂತಂದರೆ, ರನ್ಸ್ಗಳನ್ನ ಗಳಿಸ್ಬೇಕು ಅಂತಂದರೆ ಈ ರೀತಿ ಮೇಘನಾ ರೀತಿಯಲ್ಲಿ ಒಂದು ಬ್ಯಾಟಿಂಗ್ ಆಡಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ. ಇವತ್ತು ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾ ಇದ್ರು ಆ್ಯಂಡ್ ಫ್ರೀಯಾಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೇ ಆ್ಯಂಡ್ ಯಾವುದೇ ಒಂದು ಏನು ಹೇಳ್ತೀವಿ ಅಂತಂದರೆ ಫ್ರಸ್ಟ್ರೇಷನ್ ಇಲ್ಲದೇ ಆರಾಮಾಗಿ ಆಡಿದ್ರು. 53 ರನ್ನು 37 ಬಾಲಲ್ಲಿ 6 ಬೌಂಡ್ರಿ 3 ಸಿಕ್ಸರು ಸಖತ್ತಾಗಿ ಆಡಿದ್ರು. ಇಬ್ಬರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಬಿಟ್ರು ನಮಗೆ. 41 ರನ್ ಇನ್ 3.4 ಓವರ್ಸಲ್ಲಿ ಆಲ್ಮೋಸ್ಟ್ 10 ರನ್ಸ್ ಪರ್ ಓವರಲ್ಲಿ ಮಾಡ್ತಾಯಿದ್ರು. 41 ರನ್ಗೆ ಫಸ್ಟು ಮೇಘನಾ ಅವರು ಔಟ್ ಆಗ್ತಾರೆ. ಹ್ಯಾಲಿ ಮ್ಯಾಥ್ಯೂಸ್ ಅವರ ಒಂದು ಬೌಲಿಂಗಲ್ಲಿ. ಅದಾದಮೇಲೆ ಎಲಿಸಾ ಪೆರ್ರಿ ಆ್ಯಂಡ್ ಸ್ಮೃತಿ ಮಂದಣ್ಣ ಸಖತ್ತಾಗಿರುವಂಥ ಒಂದು 60 ರನ್ಸ್ಗಳನ್ನ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಎಲಿಸಾ ಪೆರ್ರಿ ಕೂಡ ಅಷ್ಟೇ ಆಲ್ಮೋಸ್ಟ್ ಈ ಸೀಸನಲ್ಲಿ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಅವರು. ಅವರು ಕೊನೆಯವರೆಗೂ ಇರ್ತಾರೆ. ಆ್ಯಂಡ್ ಸ್ಮೃತಿ ಮಂದಣ್ಣ ಅವರು 53 ರನ್ನು 37 ಬಾಲಲ್ಲಿ ಮಾಡಿ ಅವರು ಅಮೇಲಿಯಾ ಖೇರ್ ಅವರ ಒಂದು ಬೌಲಿಂಗಲ್ಲಿ ಇಸ್ಮಾಯಿಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ಸೇರಿದಂಥದ್ದು ರಿಚಾ ಘೋಷ್ ಆ್ಯಂಡ್ ಅಗೇನ್ ರಿಚಾ ಘೋಷ್ ಅವರು ಕೂಡ ಅಷ್ಟೇ 36 ರನ್ಸು 22 ಬಾಲಲ್ಲಿ ಸಖತ್ತಾಗಿ ಆಡಿದ್ರು. ಒಳ್ಳೊಳ್ಳೆ ಹಿಟ್ಗಳನ್ನ ಕೂಡ ಮಾಡಿದ್ರು. ಆ್ಯಂಡ್ ಎಲಿಸಾ ಪೆರ್ರಿ ಆ್ಯಂಡ್ ನಮ್ಮ ರಿಚಾ ಘೋಷ್ ಅವರು ಸೇರಿಕೊಂಡು 150 ರನ್ಸ್ಗಳನ್ನ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ರಿಚಾ ಘೋಷ್ ಅವರು ಹ್ಯಾಲಿ ಮ್ಯಾಥ್ಯೂಸ್ ಅವರ ಬೌಲಿಂಗಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಇನ್ನೇನು ಅಂದರೆ ಡೆತ್ ಓವರ್ಸಲ್ಲಿ ಹಾಕ್ಕೊಂಡು ಬಾರಿಸ್ಬೇಕು, ಆವಾಗಲೇ ಔಟ್ ಆಗ್ತಾರೆ. ಅವ್ರು ಔಟ್ ಆದಮೇಲೆ ಬಂದಂಥದ್ದು ಜಾರ್ಜಿಯಾ ವೈರಮ್ ಅವರು. ನನಗೆ ಸ್ವಲ್ಪ ಇಲ್ಲಿ ಆಶ್ಚರ್ಯ ಆಯಿತು. ಸ್ನೇಹ ರಾಣ ಅವ್ರನ್ನ ಕರೆಸ್ಬೋದಾಗಿತ್ತು, ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಆಡಿದರು. ಅವ್ರನ್ನ ಕರೆಸ್ತಾರೆ ಅಂದ್ಕೊಂಡಿದ್ದು. ಬಟ್ ಜಾರ್ಜಿಯಾ ವೈರಮ್ ಅವ್ರನ್ನ ಕರೆಸಿದ್ದು ಆದಮೇಲೆ ಅಮ್ಮ ಆಡಿದ್ರಲ್ಲ 31 ರನ್ 10 ಬೌಲಲ್ಲಿ ಏನು ಸಖತ್ತಾಗಿ ಶಾಟ್ಗಳು ಹೊಡಿತಾರೆ ಅಪ್ಪು. ಬಟ್ ಆದರೆ ಒಂದು ಇಲ್ಲಿ ಮೆಚ್ಚಬೇಕಾಗಿದ್ದೇನು ಅಂತಂದರೆ, ಮೆಚ್ಚೋದಲ್ಲ ಆ್ಯಕ್ಚುಲಿ, ವರ್ಸ್ಟಾಗಿ ಫೀಲ್ಡಿಂಗ್ ಮಾಡಿರೋವಂಥದ್ದು ಮುಂಬೈ ಇಂಡಿಯನ್ಸ್ನ ಫೀಲ್ಡರ್ಗಳು. ಎಲ್ಲ ಲಾಸ್ಟಲ್ಲಿ ಒಂದು 19 ಆ್ಯಂಡ್ 20ನೇ ಓವರಲ್ಲಿ ರನ್ಗಳನ್ನ ತಡೆಯೋದನ್ನ ಬಿಟ್ಟು ಅವರು ಕ್ಯಾಚಿಂಗ್ಗೋಸ್ಕರ ಟ್ರೈ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲ ಒಂದು ಆಲ್ಮೋಸ್ಟ್ ಒಂದು 3-4 ಬೌಂಡ್ರಿಗಳು ಅದೇ ರೀತಿಯಲ್ಲೇ ಬಿಟ್ಟಿದ್ದಾರೆ ಅವರು. ಕ್ಯಾಚ್ ಹಿಡಿಯುವಂಥ ಪ್ರಯತ್ನದಲ್ಲಿ ಬೌಂಡ್ರಿಗಳನ್ನ ಬಿಟ್ಬಿಟ್ರು. ಅಲ್ಲಿ ಸ್ವಲ್ಪ ನಮಗೆ ರನ್ಗಳು ಏನಿಲ್ಲ ಅಂದರೂ ನನ್ನ ಪ್ರಕಾರ ಒಂದು 20 ರನ್ಸ್ಗಳು ಅವರ ಒಂದು ಫೀಲ್ಡಿಂಗಿಂದಲೇ ಬಂದಿದೆ. ಅಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರು ಯಾಕೆ ಕ್ಯಾಚ್ಗೆ ಹೋಗ್ತಾಯಿದ್ದೀರಾ ನೀವು, ರನ್ಗಳನ್ನ ತಡೀರಿ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಬಟ್ ಆದರೂ ಕೂಡ ಫೀಲ್ಡರ್ಗಳಿಗೆ ಅಲ್ಲಿ ಸ್ವಲ್ಪ ಫೀಲ್ಡಿಂಗ್ ಮಾಡುವಂಥದ್ದು ಕಷ್ಟ ಆಗ್ತಾಯಿತ್ತು. ಜೊತೆಗೆ ಅಲ್ಲಿ
ಸೊ ಬ್ರಂಟ್ ಅವರು ಕೂಡ ಅಷ್ಟೇ ಎಲಿಸೆ ಪೆರ್ರಿ ಅವ್ರದ್ದು ಒಂದು ಕ್ಯಾಚ್ ಕೂಡ ಬಿಡ್ತಾರೆ. ಸೊ ಈ ರೀತಿಯ ಫೀಲ್ಡಿಂಗ್ ಸಮಸ್ಯೆಯಿಂದ ಒಂದು 20 ರನ್ಸ್ಗಳನ್ನ ಎಕ್ಸ್ಟ್ರಾನೇ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟಾರೆಯಾಗಿ RCB ತಂಡ 199 ರನ್ಗೆ 3 ವಿಕೆಟ್ನ ಕಳ್ಕೊಂಡು 20 ಓವರ್ಗಳಲ್ಲಿ ಸೊ 199 ರನ್ಗಳನ್ನ ಗಳಿಸಿ ಸೊ 200 ರನ್ಗಳ ಒಂದು ಟಾರ್ಗೆಟ್ನ ಕೊಡ್ತಾರೆ. ಆ್ಯಂಡ್ ಈ ಒಂದು 200 ರನ್ಗಳನ್ನ ಒಂದು ಚೇಸ್ನ ಬೆನ್ನಟ್ಟಿದಂಥ ಮುಂಬೈ ಇಂಡಿಯನ್ಸು. ಸೊ ಅಲ್ಲಿ ಮ್ಯಾಥ್ಯೂಸ್ ಅವರು ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅಮೇಲಿಯಾ ಖೇರ್ ಸೊ ಅವರು ಸ್ಟ್ರಗಲ್ ಮಾಡ್ತಾರೆ ಬ್ಯಾಟಿಂಗಲ್ಲಿ. ಅವ್ರದ್ದು ಅಂಥ ಒಂದು ಬ್ಯಾಟಿಂಗ್ ಏನಿಲ್ಲ, ಓನ್ಲಿ ಬೌಲಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಡೀಸೆಂಟಾಗಿ ಮಾಡ್ತಾರೆ. ಬಿಟ್ಟರೆ ಬ್ಯಾಟಿಂಗಲ್ಲಿ ಅವ್ರನ್ನ ಓಪನರ್ ಕಳಿಸ್ತಾ ಇದ್ದಾರೆ, ಮೇ ಬಿ ಒಂದು ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ವರ್ಕೌಟ್ ಆಗ್ತಾ ಇಲ್ಲ ಅವ್ರಿಗೆ. ಹ್ಯಾಲಿ ಮ್ಯಾಥ್ಯೂಸ್ ಆ್ಯಂಡ್ ಫಸ್ಟು ಯಸ್ತಿಕಾ ಭಾಟಿಯಾ ಓಪನಿಂಗ್ ಮಾಡ್ತಾಯಿದ್ರು, ಬಟ್ ಇವಾಗ ಅಮೇಲಿಯಾ ಖೇರ್ ಅವ್ರು ತಂದಿರೋದು ಕೂಡ ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ. ಸೊ ಅಮೇಲಿಯಾ ಖೇರ್ ಅಷ್ಟೇ 9 ರನ್ನು 10 ಬಾಲಲ್ಲಿ ಸೊ ಜಸ್ಟ್ 1 ಬೌಂಡ್ರಿ ಹೊಡೆದಿದ್ದಾರೆ. ಸೊ ಆ್ಯಂಡ್ ಫಸ್ಟ್ ವಿಕೆಟೇ ಬಿದ್ದೋಗುತ್ತೆ ಅವರಿಗೆ 27 ರನ್ಗೆ. ಸೊ 1 ವಿಕೆಟ್ ಬಿದ್ದೋಗುತ್ತೆ ಅಮೇಲಿಯಾ ಖೇರ್ ಅವ್ರದ್ದು. ಆ್ಯಂಡ್ ಸ್ನೇಹ ರಾಣಾ ತೊಗೊತಾರೆ ಆ ಒಂದು ವಿಕೆಟ್ನ. ಆ್ಯಂಡ್ ಅದಾದಮೇಲೆ ಮ್ಯಾಥ್ಯೂಸು ಕೂಡ ಅಷ್ಟೇ 19 ರನ್, ಜಾಸ್ತಿ ಹೊತ್ತು ನಿಲ್ಲಲ್ಲ ಅವರು. ಬಟ್ ನೆಕ್ಸ್ಟ್ ಬಂದಂತಹ ಬ್ರಂಟ್ ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರಿಬ್ಬರು ಕೂಡ ಒಂದು ಡೀಸೆಂಟ್ ಆಗಿರೋಂಥ ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 40 ರನ್ಸ್ ಅಂತ ಅನಿಸುತ್ತೆ. ಸೊ 40 ರನ್ಸ್ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಬಟ್ ಅಲ್ಲಿ ಬ್ರಂಟ್ ಬಿಟ್ಟರೆ ಇನ್ನು ಯಾರೂ ಕೂಡ ಅಲ್ಲಿ ಕಚ್ಕೊಳ್ಳಿಲ್ಲ. ಸೊ ಎಲ್ಲರೂ ಕೂಡ ಅಷ್ಟೇ 18 ರನ್ನು 20 ರನ್ನು ಈ ಒಂದು ಮಟ್ಟಕ್ಕೆ ಆಡಿದ್ರು ಬಿಟ್ಟರೆ, ಸೊ ಚಿಕ್ಕ ಇನ್ನಿಂಗ್ಸ್ ಆಡಿದ್ರು ಬಿಟ್ಟರೆ ಅಲ್ಲಿ ಬ್ರಂಟ್ ಥರ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಯಾರೂ ಆಡಿಲ್ಲ. ಸೊ ಅಂದರೆ ನತಾಲಿಯಾ ಸ್ಕೀವರ್ ಬ್ರಂಟ್ ಅವರು 69 ರನ್ನು 35 ಬಾಲ್, ಆಲ್ಮೋಸ್ಟ್ 197 200 ಸ್ಟ್ರೈಕ್ ರೇಟಲ್ಲಿ. ಸೊ ಅವರೊಬ್ಬರು ಆಡಿದ್ದು ಬಿಟ್ಟರೆ ಇನ್ನು ಯಾರೂ ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಿಲ್ಲ. ಕೊನೆಯಲ್ಲಿ ಸಜೀವನ್ ರಜನಾ ಅವರು ಒಂದು 23 in 12 ಬಾಲ್ಸಲ್ಲಿ ಸೊ ಅವರು ಸ್ವಲ್ಪ ಒಂದು 2-3 ಬಿಗ್ ಬೌಂಡ್ರೀಸ್ಗಳನ್ನ ಸಿಕ್ಸರ್ಗಳನ್ನ ಹೊಡೆದ್ರು ಬಿಟ್ಟರೆ ಇನ್ನು ಮಿಕ್ಕಿದವರು ಎಲ್ಲರೂ ಕೂಡ ಸಿಂಗಲ್ ಡಿಜಿಟು ಅಥವಾ ಒಂದು 10 ರನ್ನು 12 ರನ್ನು ಈ ಒಂದು ಮಟ್ಟಿಗೆ ಆಡಿದ್ದಾರೆ ಬಿಟ್ಟರೆ ಸೊ ಯಾರೂ ಅಷ್ಟು ಹೆಚ್ಚಾಗಿ ಆಡಲಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಸೊ 188 ರನ್ಗೆ 9 ವಿಕೆಟ್ಗಳನ್ನ ಕಳ್ಕೊಂಡು ಸೊ 11 ರನ್ಗಳ ಒಂದು ಸೋಲನ್ನು ಮುಂಬೈ ತಂಡ ಅನುಭವಿಸಬೇಕಾಗಿತ್ತು. ಆ್ಯಂಡ್ 19ನೇ ಓವರಲ್ಲಿ 16 ರನ್ ಬಂತು. ಆ್ಯಂಡ್ 20ನೇ ಓವರಲ್ಲಿ 28 ರನ್ ಇತ್ತು. ಸೊ ಅಲ್ಲಿ ಎಲಿಸೆ ಪೆರಿ ಹಾಕೋ ಟೈಮಲ್ಲಿ ಒಂದೆರಡು ಸಿಕ್ಸರ್ಗಳು ಅಂದರೆ 2 ಬಂತು. ಆಮೇಲೆ ಇನ್ನು 3 ಬಾಲಿಗೆ 12 ರನ್ ಇದ್ದಾಗ ಮೇ ಬಿ ಹೊಡೆದು ಬಿಡ್ತಾರೇನೋ ಅನ್ನೋ ಒಂದು ಮಟ್ಟಿಗೆ ಒಂದು ಸಿಚುವೇಶನ್ನ ಕ್ರಿಯೇಟ್ ಆಗಿತ್ತು. ಬಟ್ ಸೊ ನೆಕ್ಸ್ಟ್ ಬಾಲು ಡಾಟ್ ಆಗುತ್ತೆ. ಅದಾದಮೇಲೆ ಸೊ ವಿಕೆಟ್ ಬರುತ್ತೆ ಎಲಿಸೆ ಪೆರಿ ಅವರಿಗೆ. ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ಒಂದು ಹೇಳ್ಬೋದು. ಯಾಕಂದರೆ ಎಲಿಸೆ ಪೆರಿ ಅವರು ಕೂಡ 4 ಓವರಲ್ಲಿ 53 ರನ್ ಕೊಟ್ಟಿದ್ದಾರೆ. ಬಟ್ ಲಾಸ್ಟ್ ಓವರಲ್ಲಿ ವಿಕೆಟ್ನ ತೊಗೊತಾರಲ್ಲ, ಸೊ 6 ಹೊಡೆಸ್ಕೊಂಡ್ರು ಕೂಡ ಸೊ ವಿಕೆಟ್ ತೆಗಿತೀನಿ ಅನ್ನೋ ಒಂದು ಕೆಪಾಸಿಟಿ ಇದೆ ಅವ್ರಿಗೆ. ಸೊ ಬ್ರಂಟ್ ಅವ್ರಿಗೂ ಕೂಡ ಅಷ್ಟೇ. ಸೊ ಆ ಓವರಲ್ಲಿ ಒಂದು 2 ಬೌಂಡ್ರಿ ಕೂಡ ಹೊಡಿತಾರೆ, ಒಂದು ಸಿಕ್ಸರ್ ಕೂಡ ಹೊಡಿತಾರೆ. ಬಟ್ ಅದಾದಮೇಲೆ ಬ್ರಂಟ್ ಅವ್ರನ್ನ ವಿಕೆಟಿಗೆ ಎತ್ತಾರೆ ಸೊ ಪೆರ್ರಿ ಅವರು. ಸೊ ಈ ಥರದ್ದಿರಬೇಕು. ಸೊ ರನ್ ಕೊಟ್ಟರು ಪರವಾಗಿಲ್ಲ, ವಿಕೆಟ್ ತೆಗಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಸೊ ಅಂಥ ಬೌಲರ್ಗಳು ಸೊ ಟೀಮಲ್ಲಿದ್ದರೆ ಸೊ ತಂಡಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸೊ ವಿಕೆಟ್ಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇವಾಗ ಸಜೀವನ್ ಸಜನಾ ಕೂಡ ಅಷ್ಟೇ. ಸೊ 2 ಸಿಕ್ಸರ್ ಹೊಡೆದ್ರು ಕೂಡ ಸೊ ನೆಕ್ಸ್ಟ್ ಬಾಲಲ್ಲಿ ವಿಕೆಟ್ ತೆಗೆದ್ರು. ಸೊ ಇಲ್ಲಿ RCB ತಂಡಕ್ಕೆ 11 ರನ್ಗಳ ಒಂದು ಜಯ ಸಿಕ್ತು ಅಂತಲೇ ಹೇಳ್ಬೋದು. ಓಕೆ, ಸೊ ಈ ರೀತಿಯಲ್ಲಿ ಸೊ ಇವತ್ತಿನ ಒಂದು ಪಂದ್ಯ ಇತ್ತು. ಆ್ಯಂಡ್ RCB ಕಡೆಗೆ ಬಾಲಿಂಗ್ ಬಗ್ಗೆ ಮಾತಾಡೋದಾದರೆ ಎಲ್ಲರೂ ಕೂಡ ಹೊಡೆಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಸ್ನೇಹ ರಾಣಾ ಅವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ದಾರೆ. 4 ಓವರಲ್ಲಿ 26 ರನ್ನು ಸೊ 3 ವಿಕೆಟ್ನ ತೊಗೊಂಡು ಸೊ ಎಕನಾಮಿಕಲಾಗಿ ಕೂಡ ಬಾಲಿಂಗ್ ಮಾಡಿದ್ದಾರೆ. ಆ್ಯಂಡ್ ವಿಕೆಟ್ ಕೂಡ ತೊಗೊಂಡಿದ್ದಾರೆ. ಎಲಿಸೆ ಪೆರ್ರಿ ಅವರು ಜಾಸ್ತಿ ರನ್ ಕೊಟ್ಟರು ಕೂಡ 2 ವಿಕೆಟ್ ತೆಗೆದಿದ್ದಾರೆ. ಕಿಮ್ ಗರ್ತ್ ಅವರು ಕೂಡ 2 ವಿಕೆಟ್ ತೆಗೆದರು. ಸೊ ಇನ್ನು ಮಿಕ್ಕಿದವರೆಲ್ಲ ಸೊ ಡೀಸೆಂಟಾಗಿ ಬಾಲ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಕೊನೆಯಲ್ಲಿ ಮಾತಾಡೋದಾದರೆ ಸೊ ಇಲ್ಲಿ ಕೊನೆಯದಾಗಿ ಈ ಸೀಸನ್ನ ಸೊ ಒಂದು ವಿನ್ನಿಂಗ್ ಮೂಲಕನೇ ಸೊ ಅಂದರೆ ಎಂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೀಸನ್ ಅಂತ ಬಂದಾಗ ಸೊ ಅಲ್ಲಿ ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆ್ಯಂಡ್ ಫೀಲ್ಡಿಂಗ್ ಕಡೆಗೆಲ್ಲ ಗಮನ ಕೊಟ್ಟು ಒಂದು ಒಳ್ಳೆಯ ತಂಡನ ಸೊ ಕಟ್ಟಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಬೌಲಿಂಗ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ವರ್ಕ್ ಮಾಡಬೇಕಾಗತ್ತೆ RCB ವುಮೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ. ಸೊ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಮೂಲಕನೇ ಸೊ ಪಂದ್ಯನ ಗೆಲ್ಲಬೇಕಾಗತ್ತೆ. ಆ್ಯಂಡ್ ರೀಸೆಂಟಾಗಿ ಲಾಸ್ಟ್ ಕೆಲವು ಮ್ಯಾಚಸ್ಗಳು ನೋಡ್ತಾ ಇದ್ದರೆ ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಡೌನ್ ಆಗಿತ್ತು ಅವ್ರದ್ದು. ಅವ್ರದ್ದು ಆ ಒಂದು ಬ್ಯಾಟಿಂಗ್ ಅಲ್ಲಿ ಕೂಡ ಮಾತಾಡಿದ್ರು ಕೂಡ ತುಂಬ ಕಾನ್ಫಿಡೆನ್ಸ್ ಲೋ ಇತ್ತು ಅವ್ರದ್ದು. ಸೊ ತುಂಬ ಫ್ರಸ್ಟ್ರೇಟ್ ಆಗ್ತಾಯಿದ್ರು ಕ್ರೀಸಲ್ಲಿ ನೋಡಬೇಕಾದ್ರೆ, ಆಫ್ ಸ್ಪಿನ್ನರ್ಗಳಿಗೆ ಔಟ್ ಆಗ್ತಾಯಿದ್ರು. ಬಟ್ ಇದನ್ನೆಲ್ಲ ಇವತ್ತು ಸೈಡಿಗೆ ಇಟ್ಬಿಟ್ಟು ಸಖತ್ತಾಗಿ ಆಡಿದ್ರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಕೊನೆಯಲ್ಲಿ ಸೊ RCB ಅಭಿಮಾನಿಗಳಿಗೆ ಒಂದು ಸಮಾಧಾನಕರ ಗೆಲುವು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೇನು IPL ಶುರು ಆಗ್ತಾಯಿದೆ, ಅಪ್ಡೇಟ್ಗಳೆಲ್ಲ ತುಂಬ ಬರ್ತಾಯಿದೆ. ಆ್ಯಂಡ್ 17th ಸೊ RCB ಅನ್ಬಾಕ್ಸ್ ಇವೆಂಟ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರುತ್ತೆ. ಓಕೆ, ಯಾರಾದರೂ ಹೋಗೋರಿದ್ರೆ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.